ಒಂದು ಬೇಸಿಕ್ ಇಂದ ಹಿಡಿದು ಸಿಂಪಲ್ ಆಗಿ ಕೋಆರ್ಡಿನೇಟ್ ಸಿಸ್ಟಮ್ ಹೇಗೆ ಸೆಟ್ ಮಾಡೋದು, ಓಕೆ, ಒಂದು ಔಟರ್ ಪ್ರೊಫೈಲ್ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಸಾಲಿಡ್ ಕ್ಯಾಮ್ ಯೂಸ್ ಮಾಡಿ. ನಾವು ಸಾಲಿಡ್ ಕ್ಯಾಮ್ ಮಾಡ್ಬೇಕಂದ್ರೆ ಮೊದಲಿಗೆ ಒಂದು ಸಾಲಿಡ್ ಮಾಡಲ್ ಬೇಕು. ಆ ಸಾಲಿಡ್ ಮಾಡಲ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಬೇಕು. ಫೈಲ್ನ ಸೆಲೆಕ್ಟ್ ಮಾಡಿ ಅದರೊಳಗಡೆ ನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ಅದರಲ್ಲಿ ಪಾರ್ಟ್ ಟು ಅಸೆಂಬ್ಲಿ ಡ್ರಾಯಿಂಗ್ ಅಂತ 3 ಆಪ್ಷನ್ ಇರುತ್ತೆ. ನಾವು ಪಾರ್ಟ್ನ ಸೆಲೆಕ್ಟ್ ಮಾಡಬೇಕು. ಪಾರ್ಟ್ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಬೇಕು. ಓಕೆ ಅಂತ ನಾವು ಕೊಟ್ಟಿದ ಮೇಲೆ ಈ ತರ ಒಂದು ವ್ಯೂ ಬಂದ್ಬಿಟ್ಟು ನಮಗೆ ಅಪಿಯರ್ ಆಗುತ್ತೆ. ಅದರಲ್ಲಿ ನಾವು ಯಾವ ವ್ಯೂ ನಲ್ಲಿ ಸ್ಕೆಚ್ ಮಾಡಬೇಕು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ಫ್ರಂಟ್ ಪ್ಲೇನ್ ಇದೆ, ಟಾಪ್ ಪ್ಲೇನ್ ಇದೆ, ರೈಟ್ ಪ್ಲೇನ್ ಅಂತ ಇದೆ. ನಾನು ಫ್ರಂಟ್ ಪ್ಲೇನ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಸ್ಕೆಚ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಸ್ಕೆಚ್ ನ ಕ್ಲಿಕ್ ಮಾಡಬೇಕು. ಸ್ಕೆಚ್ ಕ್ಲಿಕ್ ಮಾಡಿದ್ಮೇಲೆ ಸ್ಕೆಚ್ ಮಾಡೋದಕ್ಕೆ ಬೇಜಾನ್ ಆಪ್ಷನ್ಸ್ ಇದೆ. ನಾವು ಹೋಗ್ತಾ ಹೋಗ್ತಾ ಒಂದೊಂದಾಗಿ ನೋಡೋಣ. ನಾನು ಆಕ್ಚುಲಿ ಸ್ಕೆಚ್ ಸಾಲಿಡ್ ವರ್ಕ್ಸ್ ತಗೊಳ್ತಾ ಇಲ್ಲ, ಸಾಲಿಡ್ ಕ್ಯಾಮ್ ನಾವು ಪ್ರಯಾರಿಟಿ ಕೊಡ್ತಾ ಇದೀವಿ. ಸಾಲಿಡ್ ಕ್ಯಾಮ್ ಮಾಡುವಾಗಲೇ ಸಾಲಿಡ್ ವರ್ಕ್ಸ್ ಅಲ್ಲಿ ಸಿಂಪಲ್ ಡಿಸೈನ್ಸ್ ಯಾವ ತರ ಮಾಡಬಹುದು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ. ಓಕೆ, ಇವಾಗ ನಾನೇನ್ ಮಾಡ್ತೀನಿ, ಒಂದು ಸೆಂಟರ್ ರೆಕ್ಟಾಂಗ್ಯುಲರ್ ನ ತಗೊಳ್ತೀನಿ. ಸೆಂಟರ್ ರೆಕ್ಟಾಂಗ್ಯುಲರ್ ಸೆಲೆಕ್ಟ್ ಮಾಡಿ ಒಂದು ಸೆಂಟರ್ ರೆಕ್ಟಾಂಗ್ಯುಲರ್ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಡೈಮೆನ್ಷನ್ ಕೊಡಬೇಕು. ಡೈಮೆನ್ಷನ್ ನ ಸೆಲೆಕ್ಟ್ ಮಾಡಿ 150, ಓಕೆ ಅಂತ ಕೊಡೋಣ. ಕೊಟ್ಬಿಟ್ಟು ಎಕ್ಸಿಟ್ ಸ್ಕೆಚ್ ಅಂತ ಕೊಡೋಣ. ಕೊಟ್ಟಿದ್ಮೇಲೆ ನಮಗೆ ಇದು ಒಂದು ಫ್ಲಾಟ್ ಬಾರ್ ಆಗಿ ಬೇಕಾಗುತ್ತೆ. ಸೊ ಎಕ್ಸ್ಟ್ರೂಡ್ ಬೋಸ್ ಹೋಗೋಣ. ಎಕ್ಸ್ಟ್ರೂಡ್ ಬೋಸ್ ಹೋದ್ಮೇಲೆ ಈ ತರ ನಮಗೆ ವ್ಯೂ ಅಪಿಯರ್ ಆಗುತ್ತೆ. ಅದರಲ್ಲಿ ನಮಗೆ ಎಷ್ಟು ಥಿಕ್ನೆಸ್ ಬೇಕು ಅನ್ನೋದನ್ನ ನಾವು ಡಿಫೈನ್ ಮಾಡಬೇಕು. ನನಗೆ ಒಂದು 20 mm ಬೇಕು. ನಾನು ಇವಾಗ 20 mm ಮಾಡಿ ಹಾಕಿದ್ದೀನಿ. ಓಕೆ ಅಂತ ಕೊಡ್ತೀನಿ. ಇವಾಗ 20 mm ಗೆ ಒಂದು ರೆಕ್ಟಾಂಗ್ಯುಲರ್ ಬಾಕ್ಸ್ ನನಗೆ ಕ್ರಿಯೇಟ್ ಆಯಿತು. ಸಾಲಿಡ್ ರೆಕ್ಟಾಂಗ್ಯುಲರ್ ಬಾಕ್ಸ್. ಇದರಲ್ಲಿ ನಮಗೆ ಕಾರ್ನರ್ ಫುಲ್ ಶಾರ್ಪ್ ಆಗಿದೆ. ಈ ಕಾರ್ನರ್ ಬೇಕಾದ್ರೆ ಈ ಪಿಲ್ಲೆಟ್ ನ ಯೂಸ್ ಮಾಡಿ ರೇಡಿಯಸ್ ಮಾಡ್ಕೊಳ್ಳೋಣ. 4 ಕಾರ್ನರ್. ಈಗ 4 ಕಾರ್ನರ್ಗೂ ನಾವು ರೇಡಿಯಸ್ ಮಾಡಿದೀವಿ. ಓಕೆ, ಇವಾಗ ಒಂದು ಸಾಲಿಡ್ ಮಾಡಲ್ ನಮ್ಮ ಹತ್ರ ಇದೆ. ನಾವು ಕ್ಯಾಮ್ಗೆ ಯಾವ ತರ ಫಸ್ಟ್ ಹೋಗ್ಬೇಕು ಅನ್ನೋದನ್ನ ಫಸ್ಟ್ ನೋಡೋಣ. ಟೂಲ್ಸ್ ಅಂತ ಒಂದು ಆಪ್ಷನ್ ಇದೆ. ಟೂಲ್ಸ್ ಅಲ್ಲಿ ಸಾಲಿಡ್ ಕ್ಯಾಮ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ನ್ಯೂ ಅಲ್ಲಿ ಮಿಲ್ಲಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ನಾವು ಅದನ್ನ ಕ್ಲಿಕ್ ಮಾಡಬೇಕು. ಇವಾಗ ಈ ಕ್ಯಾಡ್ ಮಾಡಲ್ ಬಂದ್ಬಿಟ್ಟು ಸೇವ್ ಆಗಿಲ್ಲ ಅಂತ ನಮ್ಗೆ ತೋರಿಸ್ತಾ ಇದೆ. ನಾವು ಇವಾಗ ಸೇವ್ ಮಾಡೋಣ. ಸೇವ್ ಬಂದ್ಬಿಟ್ಟು ನಾನು ಪಿಕ್ಚರ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ರೆಕ್ಟಾಂಗ್ಯುಲರ್ ಬಾಕ್ಸ್ ಅಂತ ಸೇವ್ ಮಾಡ್ತೀನಿ. ಸೇವ್ ಆದ್ಮೇಲೆ ನಮಗೆ ಈ ತರ ಒಂದು ವ್ಯೂ ಬಂದ್ಬಿಟ್ಟು ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ಕೆಲವೊಂದು ಆಪ್ಷನ್ಗಳು ಕೇಳುತ್ತೆ. ಇಲ್ಲಿ ನ್ಯೂ ಮಿಲ್ಲಿಂಗ್ ಪಾರ್ಟ್, ಅದರಲ್ಲಿ ಎಕ್ಸ್ಟರ್ನಲ್ ಸೇವ್ ಆಗಬೇಕಾ, ಇಂಟರ್ನಲ್ ಸೇವ್ ಆಗಬೇಕಾ, ನಮ್ಮ ಕ್ಯಾಮ್ ಪಾರ್ಟ್ ನೇಮ್ ಇದೆ, ಡೈರೆಕ್ಟ್ರಿ ನಾವು ಯಾವ ಡೈರೆಕ್ಟ್ರಿನ ಯೂಸ್ ಮಾಡ್ತೀವಿ ಅನ್ನೋದು ಇದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಲ್ ಫೈಲ್ ಡೈರೆಕ್ಟ್ರಿ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನೋಡಿದ್ರೆ ನಿಮಗೆ ಇದನ್ನ ನೀವು ಸೆಲೆಕ್ಟ್ ಮಾಡಿಲ್ಲ ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಆಗಿರುತ್ತೆ. ಬಟ್ ನಮಗೆ ನಾವು ಎಲ್ಲಿ ಮಾಡಲ್ನ ಸೇವ್ ಮಾಡಿರ್ತೀವೋ ಅಲ್ಲೇ ಬಂದ್ಬಿಟ್ಟು ಕ್ಯಾಮ್ ಕೂಡ ಸೇವ್ ಆಗಬೇಕು.
ಅದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿ ಈ ಮಾಡಲ್ ಫೈಲ್ ಡೈರೆಕ್ಟರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಮೆಟ್ರಿಕ್ ಇಂಚಸ್ ಯೂನಿಟ್ಸ್ ಆಪ್ಷನ್ ಇದೆ. ನಾವು ಯಾವಾಗಲೂ ಮೆಟ್ರಿಕಲ್ಲೇ ಮಾಡ್ತೀವಿ. ಸೊ ನಾವು ಮೆಟ್ರಿಕ್ನೇ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ್ಮೇಲೆ ನಮಗೆ ಫಸ್ಟ್ ಈ ತರ ಒಂದು ವ್ಯೂ ಓಪನ್ ಆಗುತ್ತೆ. ಈ ವ್ಯೂ ನಲ್ಲಿ ನಾವು ಫಸ್ಟ್ CNC ಮೆಷಿನ್ ಅಂತ ಒಂದು ಆಪ್ಷನ್ ಇದೆ. ನಾವು ಯಾವ ಮೆಷಿನ್ ಯೂಸ್ ಮಾಡ್ತೀವೋ ಆ ಮೆಷಿನ್ದು ಪೋಸ್ಟ್ ಪ್ರಾಸೆಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿಫೈನ್ ಅಂತ ಒಂದು ಆಪ್ಷನ್ ಬರುತ್ತೆ. ಡಿಫೈನ್ ಅಲ್ಲಿ 3 ಇದೆ. ಒಂದು ಕೋಆರ್ಡಿನೇಟ್ ಸಿಸ್ಟಮ್, ಇನ್ನೊಂದು ಸ್ಟಾಕ್, ನೆಕ್ಸ್ಟ್ ಟಾರ್ಗೆಟ್. ನಾವು ಫಸ್ಟ್ ಕೋಆರ್ಡಿನೇಟ್ ಸಿಸ್ಟಮ್ ಸೆಲೆಕ್ಟ್ ಮಾಡಬೇಕು. ನಾವು ಯಾವುದೇ ಒಂದು ಪಾರ್ಟ್ ಮಾಡಬೇಕಂತಂದ್ರೂ ಫಸ್ಟ್ ನಾವು ಮಾಡೋದು ಕೋಆರ್ಡಿನೇಟ್ ಸಿಸ್ಟಮೇ. ಆ ಕೋಆರ್ಡಿನೇಟ್ ಸಿಸ್ಟಮ್ ಸೆಲೆಕ್ಟ್ ಮಾಡೋದ್ರಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ತರ ಆಪ್ಷನ್ಗಳು ನಮ್ಗೆ ತೋರಿಸುತ್ತೆ. ಇದರಲ್ಲಿ ಒಂದು 5 ಆಪ್ಷನ್ ಇದೆ. ನಾವು ಒಂದೊಂದಾಗೆ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಅಸೋಸಿಯೇಟ್ ಫೇಸ್ ಅಂತ ಇದೆ. ನೆಕ್ಸ್ಟ್ ಸೆಲೆಕ್ಟ್ ಫೇಸ್ ಅಂತ ಒಂದು ಆಪ್ಷನ್ ಇದೆ. ನೆಕ್ಸ್ಟ್ ಡಿಫೈನ್, ಸೆಲೆಕ್ಟ್ ಕೋಆರ್ಡಿನೇಟ್ ಸಿಸ್ಟಮ್, ನಾರ್ಮಲ್ ಟು ಕರೆಂಟ್ ವ್ಯೂ ಬೈ 3 ಪಾಯಿಂಟ್ ಅಸೋಸಿಯೇಟಿವ್. ನಾವು ಫಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಫೇಸ್ ಆಪ್ಷನ್ ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಫೇಸ್, ಟಾಪ್ ಕಾರ್ನರ್ ಆಫ್ ಮಾಡಲ್ ಬಾಕ್ಸ್, ಇದು ಸೆಲೆಕ್ಟ್ ಮಾಡಿಕೊಂಡು ಫೇಸ್ ನ ಪಿಕ್ ಮಾಡಬೇಕು. ಈ ತರ ಪಿಕ್ ಮಾಡಿದ ತಕ್ಷಣ ನಮಗೆ ಈ ತರ ಒಂದು ವ್ಯೂ ಅಪಿಯರ್ ಆಗುತ್ತೆ. ಇದರಲ್ಲಿ ನಮಗೆ ಈ ಕಾರ್ನರ್ಗೆ ಬೇಕಾ ಇಲ್ಲ ಯಾವ ಸೈಡ್ಗೆ ಬೇಕು, ನಾವು ಪಾರ್ಟ್ ಯಾವ ತರ ಕ್ಲಾಮ್ ಮಾಡ್ತೀವಿ ಅನ್ನೋದನ್ನೆಲ್ಲ ನೀವು ಅನಲೈಸ್ ಮಾಡಿಕೊಂಡು ಇದಕ್ಕೆ ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ ಮಾಡಬೇಕು. ನಾನೇನ್ ಮಾಡ್ತೀನಿ, ನನಗೆ ಈ ಕಾರ್ನರ್ ಬೇಡ, ನನಗೆ ರಾ ಮೆಟೀರಿಯಲ್ ಆಗಿರೋದ್ರಿಂದ ಸೆಂಟರ್ ಬೇಕು. ಸೊ ಪಿಕ್ ಆರಿಜಿನ್ ಅಂತ ಕೊಟ್ಬಿಟ್ಟು ಇಲ್ಲಿ ಇರೋ ಕೋಆರ್ಡಿನೇಟ್ನ ಸೆಂಟರ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನನಗೆ ಈಗ XYZ ಕರೆಕ್ಟಾಗಿ ಬಂದ್ಬಿಟ್ಟಿದೆ. ಅದರಿಂದಾಗಿ ನನಗೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ XYZ ಕರೆಕ್ಟಾಗಿ ಬಂದಿಲ್ಲ ಅಂತಂದ್ರೆ ಮಾಡಿಫೈ ಬೈ ಫ್ಲಿಪ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಫ್ಲಿಪ್ X ಅಂಡ್ Y, ಫ್ಲಿಪ್ ಅರೌಂಡ್ X, ಫ್ಲಿಪ್ ಅರೌಂಡ್ Y, ಫ್ಲಿಪ್ ಅರೌಂಡ್ Z. ಇಟ್ ಮೀನ್ಸ್ ನಾವು Z ನ ಇಟ್ಕೊಂಡ್ಬಿಟ್ಟು XY ನ ರೊಟೇಟ್ ಮಾಡ್ಬೋದು, X ನ ಇಟ್ಕೊಂಡ್ಬಿಟ್ಟು YZ ನ ರೊಟೇಟ್ ಮಾಡ್ಬೋದು, Y ನ ಲಾಕ್ ಮಾಡಿಕೊಂಡು XZ ನ ರೊಟೇಟ್ ಮಾಡ್ಬೋದು. ನಮ್ಗೆ ರಿಕ್ವೈರ್ಮೆಂಟ್ ಏನಿದೆಯೋ ಅದಕ್ಕೆ ತಕ್ಕನಂಗೆ ನಾವು ಈ ವ್ಯೂಸ್ನ ನಾವು ಚೇಂಜ್ ಮಾಡ್ಕೋಬಹುದು. ನನಗೆ ಇದು ಕರೆಕ್ಟ್ ಆಗಿದೆ, ನಾನು ಓಕೆ ಅಂತ ಕೊಡ್ತೀನಿ. ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ನೆಕ್ಸ್ಟ್ ಈ ತರ ಓಪನ್ ಆಗುತ್ತೆ. ನಮಗೆ ಇಲ್ಲಿ ರೊಟೇಷನ್ ಏನಿಲ್ಲ, 0 ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನಮಗೆ ಸ್ಟಾರ್ಟ್ ಲೆವೆಲ್, ಕ್ಲಿಯರೆನ್ಸ್ ಲೆವೆಲ್ ಇದನ್ನೆಲ್ಲ ಇರುತ್ತೆ. ನಾವು ಇನ್ನು ಹೋಗ್ತಾ ಹೋಗ್ತಾ ಇದನ್ನ ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟ್ ಓಕೆ ಅಂತ ಕೊಡ್ತೀನಿ.
ಇವಾಗ ನಮಗೆ ಮ್ಯಾಕ್ 1 ಅಂತ ಕ್ರಿಯೇಟ್ ಆಯ್ತು. ಓಕೆ ಅಂತ ಕೊಡ್ತೀನಿ. ಓಕೆ, ನಮಗೆ ವ್ಯೂ ಓಪನ್ ಆಯಿತು. ಓಪನ್ ಆದ್ಮೇಲೆ ಇವಾಗ ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ ಮಾಡಿ ಆಯಿತು. ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ ಮಾಡಿದ ತಕ್ಷಣ ಟಾರ್ಗೆಟ್ ಆಟೋಮೆಟಿಕ್ ಆಗಿ ಹೈಲೈಟ್ ಆಯಿತು. ನೆಕ್ಸ್ಟ್ ನಾವು ಇವಾಗ ಸ್ಟಾಕ್ ಸೆಟ್ ಮಾಡಬೇಕು. ಸ್ಟಾಕ್ನ ಕ್ಲಿಕ್ ಮಾಡಿ ಇವಾಗ ಒಂದು ವ್ಯೂ ಓಪನ್ ಆಗಿದೆ. ಇದರಲ್ಲಿ ನಮಗೆ ಆಪ್ಷನ್ಸ್ ತೋರಿಸ್ತಾ ಇದೆ. ಬಾಕ್ಸ್, ಎಕ್ಸ್ಟ್ರೂಡೆಡ್ ಬೌಂಡ್ರಿ, 3D ಮಾಡಲ್, ಸಿಲಿಂಡರ್, STL ಅಂತ. ನಾವು ಇವಾಗ 3D ಮಾಡಲ್ ಯಾವುದು ಇದಕ್ಕೆ ರಿಕ್ವೈರ್ಡ್ ಇಲ್ಲ. ಬಾಕ್ಸ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದು ರೆಕ್ಟಾಂಗುಲರ್ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಆ ಸೈಜ್ ಬಂದ್ಬಿಟ್ಟು ನಾವು ಇಲ್ಲಿ ಡಿಪೆಂಡ್ ಮಾಡ್ಕೋಬಹುದು. XLA 2 mm ಪ್ಲಸ್ ಸೈಡು ಮೈನಸ್ ಸೈಡು, YLA +2 -LA 2, ZLA ಪ್ಲಸ್ ಸೈಡು 2 mm ಇದೆ. ನಾವು ಬೇಕಾದ್ರೆ ಸ್ಟಾಕ್ ಕಮ್ಮಿ ಮಾಡ್ಕೊಳ್ಳೋಣ, ಒಂದು 0.5 ಇಟ್ಕೊಳ್ಳೋಣ. ಬರೀ ಪೇಸ್ಟ್ ಮಾಡೋದಕ್ಕೆ ಮಾತ್ರ 0.5 ಸ್ಟಾಕ್ ಇದ್ರೆ ಸಾಕು. ನೆಕ್ಸ್ಟ್ ಅದರ ಆಪೋಸಿಟ್ ಸೈಡು ಕ್ಲಾಂಪಿಂಗು ನಾವು ವೈಸಲ್ಲಿ ಹೋಲ್ಡ್ ಮಾಡಿರ್ತೀವಿ. ಸೊ 6 mm ಕ್ಲಾಂಪು ಅದು ಹಾಗೆ ಇರಲಿ. ನೆಕ್ಸ್ಟ್ ಓಕೆ ಅಂತ ಕೊಡೋಣ. ಜಾಸ್ತಿ ಟೈಮ್ ತಗೊಳ್ತಾ ಇದೆ, ಲೋಡಿಂಗ್ ಅಲ್ಲಿ ಇದೆ. ಇವಾಗ ಎಲ್ಲ ಸೆಟ್ ಆಯಿತು. ಓಕೆ ಅಂತ ಕೊಡೋಣ.
ಇವಾಗ ಈ ಥರ ಒಂದು ವಿಂಡೋಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಾವು ಇವಾಗ ಏನು ಮಾಡಬೇಕನ್ನೋದನ್ನ ಪ್ಲಾನ್ ಮಾಡಬೇಕು. ನಾವು ಸಿಂಪಲಾಗಿ ಇವತ್ತು ಒಂದು ಔಟ್ರ್ ಪ್ರೊಫೈಲ್ ಹೇಗೆ ಮಾಡೋದನ್ನು ನೋಡೋಣ. ಇಲ್ಲಿ ಸೆಟಪ್ ಅಂತ ಇದೆ. ಈ ಸೆಟಪ್ಪಲ್ಲಿ ಇನ್ನೂ ಸೆಟಪ್ಗಳು ನಾವು ಇದೆ. ಇಲ್ಲಿ ಎಡಿಟ್ ಸೆಟಪ್ ಹೋಗ್ಬಿಟ್ಟು ನಾವು ಬೇಜಾನ್ ಸೆಟ್ ಮಾಡ್ಬೋದು. ನಾನು ಒಂದೊಂದು ಬಂದಾಗ ಹೇಳ್ತೀನಿ. ಇವತ್ತು ಸಿಂಪಲಾಗಿ ಒಂದು ಪ್ರೊಫೈಲ್ ಕಾಂಟೂರ್ ಮಾತ್ರ ಹೇಗೆ ಮಾಡೋದನ್ನು ನೋಡೋಣ. ಓಕೆ, ಫಸ್ಟು 2.5D ಸೆಲೆಕ್ಟ್ ಮಾಡಬೇಕು. ಅದರ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಫೈಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಮೇಲೆ ಪ್ರೊಫೈಲ್ ಅಂತ ಇರುತ್ತೆ. ಓಕೆ, ಜಾಮೆಟ್ರಿ ಡಿಫಾಲ್ಟ್ ಆಗಿರುತ್ತೆ. ಈ ಜಾಮೆಟ್ರಿಯಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಕೆಳಗಡೆ ಬಂದ್ಬಿಟ್ಟು ನ್ಯೂ ಅಂತ ಇರುತ್ತೆ. ಓಕೆ, ನಾವು ಯಾವ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅನ್ನೋದನ್ನು ಈ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಸೆಲೆಕ್ಟ್ ಮಾಡಬೇಕು. ನಾವು ಇವಾಗ ಒಂದೇ ಕೋಆರ್ಡಿನೇಟ್ ಸಿಸ್ಟಮ್ ಕ್ರಿಯೇಟ್ ಮಾಡಿರೋದ್ರಿಂದ ಅದು ಒಂದೇ ತೋರಿಸ್ತಾ ಇದೆ. ನಾವು ಇವಾಗ ಎಲ್ಲಿ ಮಿಲ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಡಿಫೈನ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನ್ಯೂ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಾವು ಪಾತ್ನ ಕೊಡಬೇಕು. ಪಾತ್ ಬಂದ್ಬಿಟ್ಟು ನಾವು ಔಟ್ರ್ ಮಿಲ್ ಮಾಡಬೇಕು. ಸೊ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ವ್ಯೂ ಬರುತ್ತೆ. ಇದರಲ್ಲಿ ಇಲ್ಲಿ ನೋಡಿ ಆ್ಯಡ್ ಸೆಲೆಕ್ಟೆಡ್ ಎಲಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ನೀವು ಕ್ಲಿಕ್ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಅದು ಫುಲ್ ಪ್ರೊಫೈಲ್ನ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ನಿಮಗೆ ಓಕೆ ಟು ಅಕ್ಸೆಪ್ಟ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಕೊಟ್ಟಿದ ಮೇಲೆ ಇವಾಗ ಎಲ್ಲಿ ಮಿಲ್ ಮಾಡಬೇಕು ಅನ್ನೋದನ್ನು ಅದು ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದಮೇಲೆ ನೆಕ್ಸ್ಟು ಟೂಲ್ಗೆ ಹೋಗಬೇಕು. ಟೂಲ್ ಯಾವ ಟೂಲ್ನ ಯೂಸ್ ಮಾಡಬೇಕು. ಟೂಲ್ ಸೆಲೆಕ್ಟ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ಸೆಲೆಕ್ಟ್ ಅಂತ ಕೊಡಬೇಕು. ಸೆಲೆಕ್ಟ್ ಹೋಗ್ಬಿಟ್ಟು ಫಸ್ಟ್ ಎಂಡ್ ಮಿಲ್ ಚೂಸ್ ಮಾಡೋಣ. ಎಂಡ್ ಮಿಲ್ ಚೂಸ್ ಮಾಡಿಬಿಟ್ಟು ಎಂಡ್ ಮಿಲ್ ಚೂಸ್ ಮಾಡಿದ ತಕ್ಷಣ ಡಿಫಾಲ್ಟಾಗಿ 6 ಅಂತ ಬರುತ್ತೆ. ನಮಗೆ ರಿಕ್ವೈರ್ಡು ಒಂದು 16 ಎಂಡ್ ಮಿಲ್ ಹಾಕೋಣ. 16 ಎಂಡ್ ಮಿಲ್ ಹಾಕ್ಬಿಟ್ಟು ಆಮೇಲೆ ಶೋಲ್ಡರ್ ಡಯಾ ಎಷ್ಟು, ಆರ್ಬರ್ ಡಯಾ ಎಷ್ಟು, ನೆಕ್ಸ್ಟು ಶೋಲ್ಡ್ರ್ ಆ್ಯಂಗಲ್. ನಮಗೆ ನಾರ್ಮಲ್ 2Dಗೆಲ್ಲ ಶೋಲ್ಡ್ರ್ ಆ್ಯಂಗಲ್ ರಿಕ್ವೈರ್ಡ್ ಇರಲ್ಲ. ಕಟ್ಟಿಂಗ್ ಲೆಂತ್ ಎಷ್ಟು ಬೇಕು, ಶೋಲ್ಡರ್ ಲೆಂತ್ ಎಷ್ಟು ಬೇಕು, ಟೋಟಲ್ ಲೆಂತ್ ಎಷ್ಟಿದೆ, ಚಾಂಪರ್ ಟೂಲಲ್ಲಿ ಏನಾದರೂ ಚಾಂಪರ್ ಇದ್ದರೆ ಚಾಂಪರ್ ಕೊಡಬೇಕು. ಔಟ್ಸೈಡ್ ವೋಲ್ಡರ್ ಅಂದರೆ ವೋಲ್ಡ್ರಲ್ಲಿಂದ ನಾವು ಪಾರ್ಟಿಗೆ ಎಷ್ಟು ಕಟ್ಟಬೇಕು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಪ್ಲಸ್ ಎಲಿಕ್ಸ್ ಆ್ಯಂಗಲ್ ಬಂದ್ಬಿಟ್ಟು ಆ್ಯಸ್ ಪರ್ ಟೂಲ್ ರಿಕ್ವೈರ್ಮೆಂಟ್ಸ್. ನಾವು ಒಂದೊಂದು ಎನ್ಮಿಲ್ಗೂ ಡಿಫ್ರೆಂಟ್ ಎಲಿಕ್ಸ್ ಆ್ಯಂಗಲ್ ಇರುತ್ತೆ. ಅದನ್ನು ನಾವು ಇಲ್ಲಿ ಹಾಕ್ಬೋದು. ಎಷ್ಟು ಪಾಸ್ ಎಷ್ಟು ಫ್ಲೂಟ್ ಅಂತ ಇಲ್ಲಿ ಆಪ್ಷನ್ ಇದೆ. ಇಲ್ಲಿ ನೀವು 4 ಇಲ್ಲ 6 ಕೊಟ್ಕೋಬೋದು. ಎಲ್ಲ ಕೊಟ್ಟಿದ ಮೇಲೆ ಇಲ್ಲಿ ಪ್ರಾಪರ್ಟೀಸ್ ಅಂತ ಒಂದು ಆಪ್ಷನ್ ಇದೆ. ಪ್ರಾಪರ್ಟೀಸ್ ಒಳಗಡೆ ಹೋದರೆ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಇಲ್ಲಿ ನೀವು ಯಾವ ಎನ್ಮಿಲ್ ಹಾಕಿದಿರೋ ಆ ಎನ್ಮಿಲ್ ಡಿಸ್ಕ್ರಿಪ್ಷನ್ನ ಇಲ್ಲಿ ಕೊಡಬೇಕು. ನಾನು 16 ಎನ್ಮಿಲ್ ಸೆಲೆಕ್ಟ್ ಮಾಡಿದ್ದೀನಿ, ಹಂಗಾಗಿ 16 ಎನ್ಮಿಲ್ ಅಂತ ಕೊಟ್ಟಿದ್ದೀನಿ. ಅದು ರಪ್ ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಸೆಲೆಕ್ಟ್ ಅಂತ ಕೊಡ್ತೀನಿ. ಕೊಟ್ಟಿದ ಮೇಲೆ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟು ಟೂಲ್ ಡೇಟಾದಲ್ಲಿ ನಾವು ಎಷ್ಟು ಸ್ಪೀಡ್ ಸೆಲೆಕ್ಟ್ ಮಾಡಬೇಕು, ಸ್ಪೀಡ್ ಎಷ್ಟು ಅದೆಲ್ಲ ಸೆಲೆಕ್ಟ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ರಪ್ಪಿಂಗ್ ಫಿನಿಶಿಂಗ್ ಸಪ್ರೇಟಾಗಿ ಸ್ಪಿಂಡಲ್ ಸ್ಪೀಡ್ ಕೊಡಲ್ಲ. ಸೊ ಒಂದೇ ಸ್ಪಿಂಡಲ್ ಸ್ಪೀಡ್ ಕೊಡ್ತೀನಿ. ನೆಕ್ಸ್ಟು ಫಿನಿಶಿಂಗು ರಪ್ಪಿಂಗು ಸಪ್ರೇಟ್ ಸ್ಪೀಡ್ ಕೊಡಲ್ಲ, ಒಂದೇ ಸ್ಪೀಡ್ ಕೊಡ್ತೀನಿ. ಇಲ್ಲಿ ಝಡ್ ಸ್ಪೀಡ್ ಮಾತ್ರ ಡಿಫ್ರೆಂಟಾಗಿ ಕೊಡ್ತೀನಿ. ಸ್ಪೀಡ್ ಲೀಡ್ ಇನ್ ಲೀಡ್ ಔಟ್ 100% ಇಲ್ಲೇ ಕೊಡ್ತೀನಿ. ಓಕೆ, ಸ್ಪಿಂಡಲ್ ಡೈರೆಕ್ಷನ್ ಕ್ಲಾಕ್ ವೈಸ್. ನೆಕ್ಸ್ಟು ಲೆವೆಲ್ಸ್ಗೆ ಹೋದರೆ ಇಲ್ಲಿ ಪೊಸಿಷನಿಂಗ್ ಲೆವೆಲ್ಸಲ್ಲಿ ಡಿಫಾಲ್ಟಾಗಿ ಸ್ಟಾರ್ಟ್ ಲೆವೆಲ್ 25, ಕ್ಲಿಯರೆನ್ಸ್ ಲೆವೆಲ್ 25, ಸೇಫ್ಟಿ ಡಿಸ್ಟೆನ್ಸ್ 2 ಅಂತ ಇರುತ್ತೆ. ನಾವು ಇವಾಗ ಅಪ್ಪರ್ ಲೆವೆಲ್ನ ಸೆಲೆಕ್ಟ್ ಮಾಡಬೇಕು.
ನಮಗೆ ಇದೇ ಅಪ್ಪರ್ ಲೆವೆಲ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟು ಪ್ರೊಫೈಲ್ ಡೆಪ್ತ್ ಅಂದರೆ ಕಂಪ್ಲೀಟ್ ಡೆಪ್ತ್ಗೆ ಹೋಗಬೇಕು. ನಾವು ಇದ್ರ ಕೆಳಗಡೆ ಬಂದ್ಬಿಟ್ಟು 6 mm ರಾ ಮೆಟೀರಿಯಲ್ ಸೆಲೆಕ್ಟ್ ಮಾಡಿದ್ದೀವಿ, ಹಂಗಾಗಿ ನಮಗೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಟೆಕ್ನಾಲಜಿಯಲ್ಲಿ ಈ ಥರ ಟೆಕ್ನಾಲಜಿ ಅಡ್ವಾನ್ಸ್ ಅಂತ 2 ಆಪ್ಷನ್ ಬರುತ್ತೆ. ನಾವು ಫಸ್ಟು ರಪ್ಪಿಂಗ್ ಮಾಡೋಣ. ರಪ್ಪಿಂಗ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ವಾಲ್ ಆಫ್ಸೆಟ್ ಸ್ಟಾಕ್ ಎಷ್ಟು ಬೇಕು ಅಂತ ಕೇಳ್ತಾ ಇದೆ. ನಾನೊಂದು 0.3 ಕೊಡ್ತೀನಿ. ಫ್ಲೋರ್ ಆಫ್ಸೆಟ್ ಇಲ್ಲಿ ರಿಕ್ವೈರ್ಡ್ ಇಲ್ಲ. ಓಕೆ, ಇಲ್ಲಿ ಈಕ್ವಲ್ ಸ್ಟೆಪ್ ಡೌನ್ ಅಂತ ಒಂದು ಆಪ್ಷನ್ ಇದೆ. ನಾವು ಈಕ್ವಲ್ ಸ್ಟೆಪ್ ಡೌನ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸ್ಟೆಪ್ ಡೌನ್ ಕೊಟ್ಟರೆ ನಾವು ಸ್ಟೆಪ್ ಡೌನಲ್ಲಿ ರನ್ ಆಗುತ್ತೆ. ಇಲ್ಲ ನಮಗೆ ಡೈರೆಕ್ಟಾಗಿ ಒಂದೇ ಪಾಸ್ ಹೋಗಬೇಕು, ನಾವು ಇಲ್ಲಿ ಈಕ್ವಲ್ ಸ್ಟೆಪ್ ಡೌನ್ ಸೆಲೆಕ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ 0ಗೆ ಹೋಗಲಿ. ಓಕೆ, ನೆಕ್ಸ್ಟು ಇಲ್ಲಿ ಡೆಪ್ತ್ ಟೈಪ್ ಇದೆ. ಕಾನ್ಸ್ಟೆಂಟಲ್ಲಿ ಹೋಗ್ಬೇಕಾ ಇಲ್ಲ ಡಿಪೈನ್ ಮಾಡಬೇಕಾ ಹೆಲಿಕಲಲ್ಲಿ ಹೋಗ್ಬೇಕಾ ಅಂತ ಕೇಳ್ತಾ ಇದೆ. ನಮಗೆ ಇದು ಕಾನ್ಸ್ಟೆಂಟಲ್ಲೇ ಹೋಗಲಿ, ಏನು ತೊಂದರೆ ಇಲ್ಲ. ಡೆಪ್ತ್ ಕಟ್ಟಿಂಗ್ ಟೈಪ್ 1 ವೇ ಜಿಗ್-ಜಾಗ್ ಅಂತ ಇದೆ. 1 ವೇಯಲ್ಲೇ ಕೊಡೋಣ. ಜಿಗ್-ಜಾಗಲ್ಲಿ ಕೊಟ್ಟರೆ ನಮಗೆ ಪಾರ್ಟ್ ಬಂದ್ಬಿಟ್ಟು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಜಾಮೆಟ್ರಿ ಇದೆ. ಜಾಮೆಟ್ರಿಯಲ್ಲಿ ಲೆಫ್ಟ್ ಅಂತ ಸೆಲೆಕ್ಟ್ ಆಗಿದೆ. ಜಾಮೆಟ್ರಿನ ಕ್ಲಿಕ್ ಮಾಡಿ ಟೂಲ್ ಯಾವ ಡೈರೆಕ್ಷನಲ್ಲಿ ಇದೆ ಅಂತ ನೋಡಬೇಕು. ಟೂಲ್ ಬಂದ್ಬಿಟ್ಟು ನಮಗೆ ಔಟ್ರಲ್ಲಿ ಮಿಲ್ ಆಗಬೇಕು, ಬಟ್ ಇನ್ನರಲ್ಲಿದೆ. ಇನ್ನರಲ್ಲಿ ಇರೋದ್ರಿಂದ ನಮಗೆ ಪಾರ್ಟ್ ಬಂದ್ಬಿಟ್ಟು ನಾಟ್ ಓಕೆ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ಇದನ್ನು ರಿವರ್ಸ್ ಮಾಡಬೇಕು. ಇವಾಗ ಏನಾಯಿತು, ನಮಗೆ ಔಟ್ರಿಗೆ ಬಂತು. ಔಟ್ರಿಗೆ ಬಂದ ಮೇಲೆ ಓಕೆ ಅಂತ ಕೊಡಬೇಕು. ನೆಕ್ಸ್ಟು ಲಿಂಕ್ಗೆ ಹೋಗಬೇಕು. ಲಿಂಕಲ್ಲಿ ಲೀಡ್ ಇನ್ ಲೀಡ್ ಔಟ್ ಯಾವ ಥರ ಆಗಬೇಕು ಅನ್ನೋದನ್ನು ಇಲ್ಲಿದೆ. ಲೀಡಿನಲ್ಲಿ ನಾನೇನು ಮಾಡ್ತೀನಿ, ಇವಾಗ RK ಸೆಲೆಕ್ಟ್ ಮಾಡ್ತೀನಿ. RK ಸೆಲೆಕ್ಟ್ ಮಾಡಿಬಿಟ್ಟು ಬಿಡ್ತೀನಿ, ನೋಡೋಣ ಹೇಗೆ ಬರುತ್ತಂತೆ. ಆರ್ಕ್ ಸೆಲೆಕ್ಟ್ ಮಾಡಿ ಬಿಟ್ಟಿದ್ದೀನಿ ನೋಡಿ, ಆರ್ಕ್ ತಗೊಂಡಿದೆ. ಸ್ಟಾರ್ಟಿಂಗು ಎಂಡಿಂಗು ಆರ್ಕ್ ತಗೊಂಡಿದೆ. ಇವತ್ತಿಗೆ ಈ ಪ್ರೊಫೈಲ್ ಕಾಂಟೂರ್ಗೆ ನಾನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಬೇಜಾನ್ ಆಪ್ಷನ್ಗಳನ್ನ ಹೇಳ್ಕೊಡ್ತೀನಿ.